ಹೌದು. ಒಂದು ಗಿಡ ಅಂದ್ರ ಹೊನ್ನಿನ ಕೊಡ, ಹೊಂಗೊಡ. ನಮಗೆ ಎಲ್ಲವನ್ನೂ ಬೇಕಾದದ್ದನ್ನೆಲ್ಲವನ್ನೂ ಕೊಡುವಂತಹ ಶಕ್ತಿ ಆ ಗಿಡದಲ್ಲಿದೆ. ಇದುವರೆಗೂ ಕೂಡ ತಾವು ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀರಿ. ಇದ್ರ ಜೊತೆಗೆ ನಮ್ಮ ಸ್ನೇಹಿತೆ ಮಮತಾ ಅವರು ನಮ್ಮನ್ನ ಇವತ್ತು, ನನಗೆ ತುಂಬಾ ವರ್ಷಗಳಿಂದ ಕಪ್ಪತ್ ಗುಡ್ಡ ನೋಡಬೇಕು, ಆ ಹೋರಾಟದ ಬಗ್ಗೆ ತಿಳಿಸ್ಕೋಬೇಕು, ಅದ್ರ ಜೊತೆಗೆ ಅವರೊಂದು ಮಾತನ್ನ ಹೇಳಿದ್ರು. ಪ್ರತಿ ತಿಂಗಳು 3ನೇ ಭಾನುವಾರದ ದಿವಸ, ಎರಡನೇ ಭಾನುವಾರದ ದಿವಸ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಒಂದು ತರಬೇತಿಯನ್ನು ಕೊಟ್ಟು ಪರಿಸರ ಮತ್ತು ಪರಿಸರದ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬರಬೇಕು ಅಂತ ಹೇಳಿ ನಮ್ಮೆಲ್ಲರನ್ನೂ ಕೂಡ ಇವತ್ತು ಮಮತಾ ರಾಣಿಯವರು ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಪ್ರತಿ ತಿಂಗಳು ತಾವು ಆಯೋಜಿಸ್ತೀರಾ, ಇದಕ್ಕೆ ಜನಗಳು ಬರ್ತಾ ಇದ್ದಾರೆ ಅಲ್ವಾ? ಅದರಿಂದ ಏನಾರು ಅವ್ರಿಗೆ ಆಸಕ್ತಿ ಹುಟ್ಟಿದೆ? ನಮ್ಮ ಮುಖ್ಯ ಉದ್ದೇಶ ಭಾವಬಂಧದ ಬೆಸುಗೆ. ಕಪ್ಪತ್ಗುಡ್ಡ ನಮ್ಮದು, ಕಪ್ಪತ್ಗುಡ್ಡ ನಾವು ಅದಕ್ಕೆ ಮಾಲಕರು ಅನ್ನುವಂಥ ಭಾವಬಂಧದ ಬೆಸುಗೆಯನ್ನು ಜನಗಳಿಗೆ ನಾವು ಮೂಡಿಸ್ಬೇಕಾಗ್ಯದ. ಕರ್ನಾಟಕದ ಎಲ್ಲ ಗುಡ್ಡ ಬೆಟ್ಟಗಳಿಗೂ ಈಗ ಅಪಾಯ ಬಂದ್ಬಿಟ್ಟದ. ಹೌದು ಹೌದು. ಈಗಾಗಲೇ ಸೊಂಡ್ರಗುಡ್ಡ, ಬಳ್ಳಾರಿ ಗುಡ್ಡ ನಾವು ಕಳ್ಕೊಂಡ್ವಿ ಕರ್ನಾಟಕದವರು. ಸೊಂಡ್ರಗುಡ್ಡ, ಬಳ್ಳಾರಿ ಗುಡ್ಡ ಕಳ್ಕೊಂಡ ನಂತರ ಕಪ್ಪತ್ಗುಡ್ಡದ ಮೇಲೂ ಕಾಕದೃಷ್ಟಿ ಬಿದ್ದಿತ್ತು. ಹಾಗಾಗಿ ನಾವು ಜನಗಳನ್ನು ಸಂಘಟನೆ ಮಾಡಿ ಆ ಜನಗಳ ಮೂಲಕವಾಗಿ ಕಪ್ಪತ್ಗುಡ್ಡವನ್ನು ಉಳಿಸಿಕೊಳ್ಳುವಂಥ ತುರ್ತು ಈಗ ಇದೆ, ನಮ್ಮೆಲ್ಲರಿಗೂ ಕೂಡ ಇದೆ. ಈಗ ಈ ಒಂದು ಹೋರಾಟದಿಂದ ಜನಗಳ ಮನಸ್ಸಿನಲ್ಲಿ ಸ್ವಲ್ಪನಾರು ಭಾವನೆಗಳು ಕೆರಳಿದೆಯಾ? ಇಲ್ಲ ಇದನ್ನು ಈಗ ಒಬ್ರು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾವನೆಗಳು ಅರಳ್ಯಾವ್ರಿ ಕಪ್ಪತ್ಗುಡ್ಡದ ಬಗ್ಗೆ. ಕಪ್ಪತ್ಗುಡ್ಡ ನಮ್ದು, ಕಪ್ಪತ್ಗುಡ್ಡವನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ಸಂಗತಿ ಜನರ ಮನಸ್ಸಿನಲ್ಲಿ ಬಂದ್ಬಿಟ್ಟದ ಈಗ. ಹಾಗಾಗಿ ಕಪ್ಪತ್ಗುಡ್ಡದಲ್ಲಿ ಏನೇ ಮಾಡಿದ್ರು ಕೂಡ ಜನಗಳಿಗೆ ತಕ್ಷಣ ಗೊತ್ತಾಗುತ್ತೆ. ಇದುವರೆಗೂ ಕೂಡ ಈ ಕಪ್ಪತ್ಗುಡ್ಡದ ಬಗ್ಗೆ, ಕಪ್ಪತ್ಗುಡ್ಡದ ವಿಶೇಷತೆಯ ಬಗ್ಗೆ, ಇಲ್ಲಿಗೆ ಬರುವ ಜನಗಳ ಬಗ್ಗೆ, ಈ ಹೋರಾಟದ ಒಂದು ಕುಡಿಯನ್ನು ಜನರಲ್ಲಿ ಹಬ್ಬಿಸಿರೋ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ. ಇದು ಮುಂದುವರಿಬೇಕು. ನಾನು ಕೂಡ ಇಲ್ಲಿಂದ ಹೋದ ತಕ್ಷಣ ಇಲ್ಲಿ ನಾವು ಬೇರೆ ಬೇರೆ ತಾಲೂಕಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀವಿ. ನಾವು ಕೂಡ ನಮ್ಮಲ್ಲಿ ಹೋಗಿ ಕಪ್ಪತ್ಗುಡ್ಡದ ಬಗ್ಗೆ ಈ ವಿಷಯವನ್ನೆಲ್ಲ ಹೇಳಿ ಅವರೆಲ್ಲರ ಗುಡ್ಡ ಈ ಕಪ್ಪತ್ತಗುಡ್ಡವಾಗಬೇಕು ಅನ್ನೋ ದಿಸೆಯಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತೀವಿ. ಇದುವರೆಗೂ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿ ಶರಣಾರ್ಥಿಗಳು.